ಬಸಪ್ಪನವರು ಇತಿಹಾಸ ವಿಭಾಗದಲ್ಲಿ ನಿಮ್ಮ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸ ಕೆಲಸ ಮಾಡಿದ್ರ ಈ ಹಿಂದೆ? ಎಲ್ಲ ಮಾಡಿಲ್ಲ. ಸರ್ಕಾರಿ ಕಾಲೇಜಿನ ಪ್ರಿನ್ಸಿಪಾಲ್ ಇದ್ಕೊಂಡು ಹ್ಮ್. ಅವ್ರು ನೈಜ ಸರ್ಟಿಫಿಕೇಟ್ ನೀವೇ ತರ್ಸ್ಕೋಬೇಕಂತ ನಿಮ್ಮ ಕಾಲೇಜ್ ಲೆಟರ್ ಪ್ಯಾಡ್ ಅಲ್ಲಿ ತಪ್ಪೇನದ ರೀ? ತಪ್ಪಿಲ್ಲ ಅಂತ ಹಂಗಾರ ಅದನ್ನ ಹೌದು. ನಿಮ್ ಜೊತೆಗೆ ಮಾತಾಡೋದು ರೆಕಾರ್ಡಿಂಗ್ ಆಗ್ತಾ ಇದೆ ಸರ್. ಏ ಮಗ ಮಾಡಿ ರೆಕಾರ್ಡ್ ಮಾಡಿ ಏನು ಎದುರಿಸ್ಬಾರ್ರಿ. ಇದೆಲ್ಲ ಏನಪ್ಪ ಸರ್, ನಮ್ಗೆ ಪೂರ ಸಾಕಾಗ ಏನು ನಾನು ನಿಮ್ಗೆ ತರಿಸಿದ್ದು ಕರೆದ ಇಲ್ಲ ತರಿಸಿ ನೋಡಂತ ಹೇಳಕತ್ತೀವಿ. ಸರ್, ನೀವು ತರಿಸ್ಕೊಂಡು ಜಾಸ್ತಿ ಉಳಿದು 7 ತಿಂಗಳು ಉಳಿದ ಗೊತ್ತು ಸೀನಿಯರ್ ಮೋಸ್ಟ್ ನಾನು 25 ಸರ್ 100 ಬರ್ಲಿ ಫೋನ್ ಮಾಡಿದ್ದೀನಿ. ಸರ್ 100 ಬರ್ಲಿ ಫೋನ್ ನೀವು ಯಾಕೆ ಭಯಪಡ್ತೀರಿ ಸರ್? ನೀವು ಅಜೆ ತುಂಬೆಲ್ಲ ಸುಮಾರು ಜನ ಇದ್ದಾರೆ ಸರ್, ಅವ್ರಿಗೆಲ್ಲ ನೀವು ತರ್ಸ್ಕೊಟ್ರಂಗಾರೆ ಹಂಗೆಲ್ಲ ಒಟ್ಟು ತರಿಸ್ಕೊಳಕ್ಕೆ ನಾನೇ ಇನ್ನೇ ಸರ್ ಈಗ ನಾನೇನ್ ಸರ್ ರವಿಕುಮಾರ್ ಅವರೇ ಸರ್ ಅದು ಮನೆ ವಿಷಯ ಆಗಿದ್ರೆ ನೀವು ಅಷ್ಟೇ ಮತ್ತೇನು. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್ ನಾನು ರವಿಕುಮಾರ್ ಸರ್, ರಾಯಚೂರಿಂದ ಸರ್ ಮಾತಾಡೋದು. ಹೇಳ್ರಿ. ಸರ್ ರೇಖಾ ಬಸಪ್ಪನವ್ರು ನಿಮ್ಮಲ್ಲಿ ಕೆಲಸ ಮಾಡಿದ್ರಿ ಸರ್ ಇತಿಹಾಸ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ? ಹಲೋ ಹಲೋ ಸರ್, ಯಾರು ತಾವು ಮಾತಾಡೋದು? ರವಿಕುಮಾರ್ ಸರ್, ರಾಯಚೂರಿಂದ. ಹಾಂ ಹೇಳ್ರಿ. ರೇಖಾ ಬಸಪ್ಪನವರು ಇತಿಹಾಸ ವಿಭಾಗದಲ್ಲಿ ನಿಮ್ಮ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸ ಕೆಲಸ ಮಾಡಿದ್ರ ಈ ಹಿಂದೆ? ಎಲ್ಲ ಮಾಡಿಲ್ಲ. ಇಲ್ಲ ಅಲ್ಲ ಸರ್? ಇಲ್ಲ ಮಾಡಿಲ್ಲ. ಮತ್ತೆ ನೀವೇ ಅವರಿಗೆ ನೈಜತೆ ಪ್ರಮಾಣ ಪತ್ರ ತರ್ಸ್ಕೊಂಡ್ರಿ? ಅಲ್ಲಿ ಆ ಪ್ರಿನ್ಸಿಪಾಲ್ರು ಇದು ಮಾಡಲಿಲ್ಲ ಅಂತ. ಏನಂತ? ಇಲ್ಲ ನಾವು ಎಲ್ಲೇನ ತರ್ಸ್ಕೋರಿ ನಾ ಮಾಡಲ್ಲ ಅಂದ್ರು ಅಂತ ಅವರು. ಹಂಗ ನೀವು ಅವ್ರು ತರ್ಸ್ಕೋಬೋದಾ? ಹಸ್ಬೆಂಡ್ ಇಲ್ಲಿ ಏನಪ್ಪ ಅಂದ್ರೆ ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ಅರ್ಜಿ ಕೊಟ್ಟು ತರ್ಸ್ಕೊಟ್ಟಿವಿ ಅಷ್ಟೇ, ಮತ್ತೇನಿಲ್ಲ. ನೀವು ಆಯ್ತಾ ತರ್ಸ್ಕೊಟ್ರೆ ನೀನು ಹೋಗಿ ಅದನ್ನ ವಿಡ್ರಾಲ್ ಮಾಡ್ಕೊಂಡ್ರ ಅವರು ಮಾಡಿ ಮತ್ತೆ ಅಲ್ಲಿಂದನೂ ತರ್ಸ್ಯಾರ ನೋಡ್ರಿ ಆ ರಾಯಚೂರು ಕಾಲೇಜಿಂದ. ವಿಡ್ರಾ ಮಾಡ್ಕೊಳ್ಳಿ. ನೀವು ತರ್ಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಈಗ ಬಸ್ ಗೌರ್ಮೆಂಟ್ ಕಾಲೇಜ್ಗಳು ಅದೊಂದು ನೈತಿಕ ತರಿಸ್ಕೊಟ್ಟದ ಏನೋ ಇಲ್ಲದ್ದು ಏನೋ ಇಲ್ಲಿ ಸರ್ವಿಸ್ ಮಾಡೋರು ಸರ್ವಿಸ್ ಮಾಡೋದು ಕೊಟ್ಟಿಲ್ಲ. ಅಲ್ಲ ಸರ್, ನೀವೊಬ್ಬ ನೈತಿಕ ಎಷ್ಟೇ ಅಂತಂದ್ರೆ ಸರ್ಕಾರಿ ಕಾಲೇಜಿನ ಪ್ರಿನ್ಸಿಪಾಲ್ ಇದ್ಕೊಂಡು ಅವ್ರು ನೈಜ ಸರ್ಟಿಫಿಕೇಟ್ ನೀವೇ ತರ್ಸ್ಕೋಬೇಕು ಅಂತ ನಿಮ್ಮ ಕಾಲೇಜ್ ಲೆಟರ್ ಪ್ಯಾಡ್ ಅಲ್ಲಿ ತಪ್ಪೇನದ್ರಿ. ಅವ್ರು ಏನಪ್ಪ ವಿನಂತಿ ಮಾಡಿದ್ರು, ಅವ್ರು ಆ ಕಾಲೇಜ್ ಪ್ರಿನ್ಸಿಪಾಲ್ ಮಾಡ್ಲಿಲ್ಲಂತೆ. ನಮ್ಗೊಂದು ಅರ್ಜಿ ಕೊಟ್ರು. ಅವ್ರ ಹಸ್ಬೆಂಡ್ ಇಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವರು ಅತಿಥಿ ಉಪನ್ಯಾಸಕರಾಗಿ ಸರ್ ಇದು ಹಿಂಗಾದ ತರ್ಸ್ಕೊಟ್ಟು ಸರ್ ಎಂತ ಮಾಡಿಕೊಟ್ಟು ಬಂದದ. ಈಗ ಅಲ್ಲಿ ಅದು ಕಾಲೇಜಿನ ತರ್ಸ್ಯಾರ. ಇದು ಆಗಿರೋದು ಕತಿ ಅಷ್ಟೇ, ಮತ್ತೇನಿಲ್ಲ. ಈಗ ಎಷ್ಟೋ ನಮ್ಮ ಕಾಲೇಜಿನ ಕಳ್ಸಿವು, ಈಗ ವುಮೆನ್ಸ್ ಕಾಲೇಜ್ ಬರ್ಲಿಕತ್ತಾವ. ವುಮೆನ್ಸ್ ಕಳ್ಸಿದ್ದು ಈಗ ರೆಸಿಡೆನ್ಸ್ ಹೋಗ್ಯಾವ. ಈಗೆಲ್ಲ ಆಗ್ಯಾವ ಮಿಸ್ಟೇಕ್. ಅಂದ್ರೆ ನೀವೇನ್ ತಪ್ಪಿಲ್ಲ ಅಂತ ಸರ್ ಹಂಗಾರೆ? ನೀವು ತಪ್ಪಿಲ್ಲ ಅಂತ ಹಂಗಾರೆ ಅದನ್ನ? ಹೌದು. ನೀವು ಮಾಡಿದ್ ತಪ್ಪಲ್ಲ ಅಂತೀರ ಹಂಗಾರೆ? ನೀವು ಮಾಡಿದ್ ತಪ್ಪಲ್ಲ ಅಂತೀರ ಹಂಗಾರೆ? ಅಲ್ಲ ತಪ್ಪು ಪ್ರಶ್ನೆ ಅಲ್ಲ. ಈಗ ಏನ್ ನಿಮ್ಮದೇನು ಪ್ರಶ್ನೆ ಅದು ಹೇಳ್ಬಿಡಿ. ಅಲ್ಲ ಆಕೇನ್ ನಿಮ್ಗೆ ಸಂಬಂಧ ಪಡಂಗ ಮೇಲೆ ನೀವೇ ತರ್ಸ್ಕೋಬೇಕಂತ ಅಷ್ಟೇ ನನ್ನ ಪ್ರಶ್ನೆ. ಅದು ತರ್ಸ್ಕೊಟ್ಟಿದ್ರು ಏನ್ ದೋಮ ಅಪರಾಧ ಐತೆ ಅಂತ ನನ್ನ ಪ್ರಶ್ನೆ. ಅಂದ್ರೆ ಅಪರಾಧ ಇಲ್ಲದ್ದು ಕ್ರಿಯೇಟ್ ಮಾಡಿ ಏನೋ ಮಾಡ್ಲಿಕ್ಕೆ ಹೋದ್ರೆ ಆ ಮಾತು ಬೇರೆ ಬಂದದ ಅಷ್ಟೇ. ಅವರು ಮತ್ತೆ ಅಂತ ತರಿಸ್ಕೊಂಡಾರ ಪಾಪ, ಅಲ್ಲಿ ಮುಗಿದೋಯ್ತಲ್ಲ. ಅಲ್ಲ ನಿಮ್ಮ ಕಾಲೇಜ್ ಲೆಟರ್ ಪ್ಯಾಡ್ ನೀವೇ ತರ್ಸ್ಕೋಬೇಕಂತ? ಯಾಕ ತರ್ಸ್ಬೋದ? ತರ್ಸ್ಬೋದು ಕಾಲೇಜುಗಳು ಅಷ್ಟೇ. ತಪ್ಪೇನದ್ರಿ ಸರ್? ತರ್ಸ್ಬೋದು ಹಂಗಾದ್ರೆ? ಸರ್ ನಾನು ನಿಮ್ ಜೊತೆಗೆ ಮಾತಾಡೋದು ರೆಕಾರ್ಡಿಂಗ್ ಆಗ್ತಾ ಇದೆ ಸರ್. ಏ ಮಗ ಮಾಡಿ ರೆಕಾರ್ಡ್ ಮಾಡಿ ಏನು ಎದುರಿಸ್ಬಾರ್ರಿ. ಇದೆಲ್ಲ ಏನಪ್ಪ ನಮ್ಗೆ ಪೂರ ಸಾಕಾಗ ಏನು ತರಿಸಿದ್ದು ಕರೆದ ಇಲ್ಲ ತರಿಸಿ ನೋಡಂತ ಹೇಳಕತ್ತೀವಿ. ಸರ್ ಎದುರಿಸ್ತಾ ಇಲ್ಲ, ಎದುರಿಸ್ತಲೇ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಸರ್ ನಿಮ್ ಗಮನಕ್ಕೆ ಸರ್ ನಾನೇ ನಿಮಗೆ ಭಯಪಡಿಸಿಲ್ಲ, ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಅರ್ಥ ಅದೇ ಮಾಡ್ಕೊಂಡು ಏನ್ ಮಾಡ್ತೀರಿ ಮಾಡ್ರಿ ಅಂತ ಸಸ್ಪೆಂಡ್ ಮಾಡ್ತಾರೆ ಮಾಡಿಬಿಡ್ರಿ. ಸರ್ ಒಂದ್ ಮಾತು ಕೇಳಿ. ಏನ್ ಮಾಡಂಗಿಲ್ಲ. ರಿಕಾರ್ಡ್ ಮಾಡೋಕ್ಕಿಂತ ಮುಂಚೆ ರಿಕಾರ್ಡ್ ಮಾಡೋಕ್ಕಿಂತ ಮುಂಚೆ ನಿಮ್ ಗಮನಕ್ಕೆ ತರೋ ಸರ್. ಸರ್ ನಿಮ್ ಗಮನಕ್ಕೆ ತರೋ ಪ್ರಶ್ನೆ. ಏನ್ ಮಾಡಮ್ಮ ಸರ್ ನಿಮ್ ಗಮನಕ್ಕೆ ತರಬೇಕು ಅಂತ ತರಕತ್ತೀನಿ ನಾನು ರೆಕಾರ್ಡ್ ಮಾಡ್ಕೊಳ್ಳೋದು. ಅದೇ ಗಮನಕ್ಕೆ ತಂಬರ್ರಿ. ಕೇಳ್ರಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಕೇಳ್ರಿ. ಇಲ್ಲಿ ನೀವೇ ತಪ್ಪು ಏನಾದ್ರೂ ತಪ್ಪಾಗಿದ್ರೆ ಓಕೆ ಸರ್. ನಿಮ್ ಕಾಲೇಜ್ನಲ್ಲಿ ಸರ್ ನಾನೇನು ಈಗ ತರ್ಸಿನ ಅಂತ ಅನ್ಬೋದಾಗಿತ್ತು ನಿಮಗೆ ಸರ್. ಪಬ್ಲಿಕ್ ಪ್ಲೇಸ್ ಅಲ್ಲಿ CCTV ಹಾಕಿದಾಗ ಆಗ್ತಾರಲ್ಲ ಬೋರ್ಡ್ ಅನ್ನ, ಇಲ್ಲಿ CCTV ಅಂತ ಹಾಕ್ತಾರಲ್ಲ. ಸೊ ಪಬ್ಲಿಕ್ ಪ್ಲೇಸ್ ಅಲ್ಲಿ CCTV ಹಾಕಿರ್ತಾರಲ್ಲ, CCTVಗಳನ್ನ ನಿಮ್ಮೆಲ್ಲ ಚಲನವಲನ CCTV ಅಲ್ಲಿ ನಿಗಾವಳಿ ಇದಂತ ಹಾಕ್ತಾರಲ್ಲ ಬೋರ್ಡ್ ಅನ್ನ. ಅಂದ್ರೆ ನಿಮಗೆ ಹೇಳಕತ್ತೀವ ಅಂತ ಅರ್ಥ. ನಾನು ಕೂಡ ನಿಮ್ಮ ಹತ್ರ ಮಾತಾಡೋ ರೆಕಾರ್ಡ್ ಮಾಡ್ಕತ್ ಅನ್ಕತ್ತೀನಿ. ನಿಮಗೆ ಭಯ ಪಡಿಸ್ತಾ ಇಲ್ಲ, ನಿಮ್ಗೆ ಭಯ ಪಡಿಸ್ತಾ ಇಲ್ಲ ಸರ್. ನಾನ್ ಭಯ ಪಡಿಸ್ತಿಲ್ಲ ಸರ್. ರವಿಕುಮಾರ್ ಈಗ ಏನಾಗಿದೆ ಹೇಳ, ದಿನ ಒಂದ್ 2-3 ಬರ್ತಾಗತ್ತಾವ ನಮ್ಗೆ ಫೋನ್ಗಳು. ಕಾಮನ್ ಆಗಿಬಿಟ್ಟು ರೆಕಾರ್ಡ್ ಮಾಡ್ತೀವಿ, ಇದು ಮಾಡ್ತೀವಿ, ಕಮಿಷನರ್ ಏನು ಆಗ್ಲಕತ್ತಲ್ಲ. ನಾವೇ ನೌಕರಿ ಮಾಡೋ ನಾವು ನೋಡಿ ಭಯದ ನೆರಳೊಳಗಿದ್ದಂಗೆ ಆಗಿಬಿಟ್ಟವ ನಮ್ಗೆ. ಮಾಡಿದಾಗ ನಮ್ಗೆ ಏನು ಅನ್ಸಲಿಲ್ಲ ರವಿಕುಮಾರ್ ಅವರೇ. 35 ವರ್ಷ ನಂದು ಜಾಸ್ತಿ ಉಳಿದ್ 7 ತಿಂಗಳು ಉಳಿದ ಗೊತ್ತಿಲ್ಲ. ಸೀನಿಯರ್ ಮೋಸ್ಟ್ ನಾನು 25 100 ಬರ್ಲಿ ಫೋನ್ ಮಾಡಿದ್ದೀನಿ ಸರ್. 100 ಬರ್ಲಿ ಫೋನ್. ನೀವು ಯಾಕೆ ಭಯ ಪಡ್ತೀರಿ ಸರ್? ನೀವು
ನೀವು ಕರೆಕ್ಟ್ ಇದ್ಮೇಲೆ ಫೋನ್ 100 ಬರ್ಲಿ, ನೀವ್ ಯಾಕೆ ಭಯ ಪಡ್ತೀರಿ ಸರ್? ಇಲ್ಲ ಅದ ನೀವು ಅವ್ರು ಹೇಳದ್ ಕೇಳಿದ್ರೆ ನಾನ್ ಭಯ ಪಡೋ ಅವಶ್ಯಕತೆ ಇಲ್ಲ ಸರ್. ನೀವ್ ಯಾಕೆ ಅಂತೀರಿ ಸರ್? ನೀವೀಗ ಏನ್ ಅಪರಾಧ ಮಾಡಿವೆ ತರ್ಸಿ ನೋಡು ಅಷ್ಟೇ, ಒಪ್ಕೋಬೇಕಿನಲ್ಲ ನಾನು. ಅದನ್ನೇ ಹೇಳ್ತೀನಿ ಸರ್. ಅಂದ್ರೆ ಆಕೆ ನಿಮ್ಮ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇಲ್ಲ. ಕುಮಾರ್ ಅವ್ರೆ ತರ್ಸಿವಿ, ಹೌದಾ? ತರ್ಸಿನು ಅನ್ಕೊಂಡ್ರೆ ಅಲ್ಲಿ ಇನ್ನೊಂದು ತರ್ಸಿನು ಇದು ಮಾಡಿದಾರ, ಮುಗಿತಲ್ಲ ಮ್ಯಾಚ್ ಅಂತ ನನ್ನ ಅಭಿಪ್ರಾಯ. ಅದನ್ನ ನೀವು ತರ್ಸ್ಬೋದಂಗಾದ್ರೆ ಅವ್ರು ಒಟ್ಟು ನಿಮ್ ಕಾಲೇಜಿನ ವರ್ಕ್ನೇ ಮಾಡ್ತಾ ಇಲ್ಲ, ಆದ್ರೂ ಸಹ ಅವರಿಗೆ ನೈಜತೆ ಪ್ರಮಾಣಪತ್ರವನ್ನ ಅವ್ರ ನೈಜತೆನೋ ತರ್ಸ್ಯದ ವರ್ಕ್ ಮಾಡ್ರಂತ ಸರ್ಟಿಫಿಕೇಟ್ ಕೊಟ್ಟಿದ್ರೆ ತಪ್ಪಾತಿತ್ತು. ಅಲ್ಲ, ಅದು ನಿಮ್ ಕಾಲೇಜ್ ಸಂಬಂಧಪಟ್ಟ ವಿಷಯ ಅಲ್ಲ. ನೀವ್ ಯಾಕೆ ಅದ್ರಲ್ಲಿ ಅಷ್ಟೊಂದು ಆಸಕ್ತಿ ತಗೊಂಡ್ ಮಾಡಿರಿ ಅಂತ ನನ್ಗೆ ಗೊತ್ತಾಗ್ತಿಲ್ಲ ನನಗೆ. ಪ್ರಿನ್ಸಿಪಾಲ್ ಇದು ಮಾಡ್ಲಿಲ್ಲ ಅಂತ ಒಂದು ಲೆಟರ್ ಕೊಟ್ಟರು. ಅವ್ರ ಗಂಡ ಅಂತ ಇಲ್ಲೇ ವರ್ಕ್ ಮಾಡ್ತಾ ಇರೋದು, ತರ್ಸ್ಬೇಕಾದ ಪ್ರಮೇಯ ಇರೋದು ತರ್ಸಿ ಇಲ್ಲಲ್ಲ. ಸರ್ ರಾಜ್ಯ ತುಂಬೆಲ್ಲ ಸುಮಾರು ಜನ ಇದಾರೆ ಸರ್, ಅವ್ರಿಗೆಲ್ಲ ನೀವೇ ತರ್ಸ್ಕೊಟ್ರಿ ಹಂಗಾರೆ? ಅಷ್ಟು ತರ್ಸ್ಕೊಡ್ಲಿಕ್ಕೆ ನಾನೇ ಸರ್ ಈಗ ನಾನೇಂತೀನಿ ಸರ್ ರವಿಕುಮಾರ್ ಅವರೇ, ಸರ್ ಅದು ನಿಮ್ಮ ಅದೊಂದು ಆಯ್ತು ಪ್ರಮಾದನೆ ಆಗ್ಯದ ಅಂತ ಹೇಳ್ರಿ, ಆಯ್ತು ತಪ್ಪಾಗಿದೆ ಸರ್. ಅದು ನಿಮ್ ಮನೆ ವಿಷಯ ಆಗಿದ್ರೆ ನೀವು ತಪ್ಪಾಗಿದೆ ಅಷ್ಟೇ, ಮತ್ತೆ ಏನ್ ಸರ್ ನಿಮ್ ಮನೆ ವಿಷಯ ಆಗಿದ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್. ಈಗ ತಪ್ಪಾಗಿದೆ ಅಂತೀರಿ, ಅದಕ್ಕಿಂತ ಮುಂಚೆ ಅಂದ್ರೆ ಮಹಾ ಅಪರಾಧ ಏನಂತಂದ್ರಿ ನೀವೇ. ಅದೇ ಈಗಲೂ ಅಂತೀನಿ, ಹಂಗೇನಿಲ್ಲ. ಮತ್ತೆ ಈಗ ನೀವು ಅಷ್ಟು ಇದು ಮಾಡ್ಲಿಕ್ಕೆ ಮತ್ತೀಗ ತಪ್ಪಂತ ನೀವಂತ್ರಿ, ಈಗ ಮತ್ತೆ ತಪ್ಪಂತ್ರಿ ಈಗ ನೀವು. ನಾನು ಇನ್ನೊಂದು ಗ್ರೌಂಡ್ ಮೇಲೆ ಇದು ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಒಪ್ಪಿದ್ದೀನಲ್ಲ. ಸರ್ ಸರ್ಕಾರಿ ಕಾಲೇಜ್ನ ದುರ್ಬಳಕೆ ಮಾಡ್ಕೋಬಾರ್ದು ಅಂತಂದ್ರೆ ನೀವೇನ್ ಮಾಡ್ತಿದ್ರಿ, ಮುಂದೆ ಮಾತಾಡ್ತಿದ್ದಿಲ್ಲ ಸರ್. ನೀವು ಕಾಲೇಜಿನ ದುರ್ಬಳಕೆ ಮಾಡ್ಕೋಬಾರ್ದು, ಸರ್ಕಾರಿ ಕಾಲೇಜ್ ಅದು. ದುರ್ಬಳಕೆ ಆದಂಗೆ ಸರ್, ಅವ್ರು ಸಂಬಂಧಪಟ್ಟವರಿಗೆ ದುರ್ಬಳಕೆ ಏನಾಯ್ತು, ಏನೇನು ಇಲ್ಲಿದೆ ಕಾಲೇಜ್ ಖರ್ಚು ಮೂಲಕ ತರಿಸಿವೆ ಸರ್. ಸಂಬಂಧಪಟ್ಟ ಕಾಲೇಜ್ ವಿಷಯ ತಗೊಂಡು ನೀವು ನಿಮ್ಮ ಕಾಲೇಜ್ ಲೆಟರ್ ಪ್ಯಾಡ್ ಮೇಲೆ ತರಿಸ್ತೀರ ಅಂತಂದ್ರೆ ಇದು ತಪ್ಪಲ್ಲ ಸರ್. ಇದು ನಿಮ್ಗೆ ಸಂಬಂಧ ಇಲ್ಲ ಸರ್ ಆ ವಿಷಯ. ಅದಕ್ಕೆ ಕೇಳ್ಕೊಂಡ್ರಿ ಸರ್. ಆಯ್ತು. ಓಕೆ ಸರ್.